ಪ್ರದ್ಯುದ್ರಿಕ್ತ ವಿದೋಷಸುಖ ಮಹಾಜ್ಞಾನೈಕ ದಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಭರತಾಲಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಧ್ವಂಸ ಮೋಕ್ಷ ಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹಿ. ವಿದ್ಯಾಪೀಠದಲ್ಲಿ ಕೊನೆ ಫಸ್ಟ್ ಇದನ್ನು ಟೆಕ್ಸ್ಟ್ ಮಾಡೋದು, ಅಧ್ಯಾಯ ಟೆಕ್ಸ್ಟ್ ಮಾಡೋದು. ಕುರುಹುಂಕ್ಷತ ಕರ್ಮ ನಿಜಂ ಅಧ್ಯಾಯ ಟೆಕ್ಸ್ಟ್ ಮಾಡಿಬಿಟ್ರೆ ಇಡೀ ಒಂದು ಸಿದ್ಧಾಂತದ ನಕ್ಷ ಬರೀ 8 ಶ್ಲೋಕ ಇರೋ ಅಷ್ಟಕ್ಕ ಅಷ್ಟ ಇದೆ. ಹರಿಯಷ್ಟಕ ಅಂತ ಕರೆದಿಲ್ಲ, 8 ಶ್ಲೋಕ. ಇದನ್ನು ನೀಟಾಗಿ ಅಂತ ಹೇಳಿದಾಗ ಅವ್ರ ಒಂದು ದೀಕ್ಷೆ ಶುರುವಾಗಿ. ಯಾವಾಗಲೂ ಕೂಡ ಎಲ್ಲ ಪಾಠ ಹೇಳಿದ್ರೆ ಗುರುಗಳು ಅಂತ ಕರೆಯೋದಿಲ್ಲ, ನೆನಪಿಟ್ಕೊಳ್ಳಿ. ಎಲ್ಲ ಪಾಠ ಗುರುಗಳು ಅಲ್ಲ. ಒಂದು ಸ್ವಲ್ಪ ಗೈಡ್ ಮಾಡಿಬಿಟ್ಟು ಅವ್ರು ನಿಜವಾದ ಗುರು. ಅವ ಒಂದು ಮಾತಿಗೆ ಸಡನ್ ಚೇಂಜ್ ಆಗಿಬಿಡ್ತಾರೆ. ಹೇಳಿದ ಕಿಂಪಶು ಪೂರ್ವ ಒಂದು ಮಾತು ಅಷ್ಟೇ, ಸಡನ್ ಚೇಂಜ್. ಇದು ಗುರುತ್ವ. ಎಲ್ಲ ಹೇಳಿ ಒಂದು ಬರೋದಿಲ್ಲ ಅವನಿಗೆ. ಅವರೆಲ್ಲ ಹೇಳಿ ಆಗಿದೆ, ಒಂದು ಅರ್ಥನೇ ಆಗಲಿಲ್ಲ ಅವರಿಗೆ. ಅವ್ರ ಗುರುಗಳಾಗೋದಿಲ್ಲ. ಅದು ಇನ್ನೂ ಕ್ರಿಯೇಟ್ ಮಾಡೋದು. ಇಂಪ್ಯಾಕ್ಟ್ ಇರ್ತಾರೆ, ವೆರಿ ಇಂಪಾರ್ಟೆಂಟ್. ಇವತ್ತು ಎಷ್ಟೋ ಸರ್ತಿ ನಮ್ಮ ಪ್ರೇಮಿಸ್ಗಳು ಬೇಕಾದ್ರೆ ಬೆಸ್ಟ್ ನೆನಪಾಗ್ತಾರೆ. ಇಷ್ಟು ವರ್ಷ ಆದ್ಮೇಲೆ ಕೂಡ ಪಾಠ ಮಾಡಿದ್ರೆ ಬೂದೋಗ್ತಿಲ್ಲ, ಅದನ್ನ ಇದೇ ಇಲ್ಲ, ಅಷ್ಟ ಅರ್ಥ ಆಗೋದು. ಬುಡ್ದೋಡೆ ಪಾಠ ಎತ್ತಿದ್ದಿಲ್ಲ, ಆ ಮೇಷ್ಟೇ ಪಾಠ ಮಾಡೋದು. ಗೊತ್ತಾಯ್ತಾ? ಭಾಳ ಎಕ್ಸ್ಪರ್ಟ್ ಅದು. ಟಕ 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 ಬರೆದಾಕ್ಬಿಟ್ರೆ ಕನ್ಫ್ಯೂಷನ್. ಕೆಲವು ಶುರು ಮಾಡಿದ್ರೆ ಗೋವಿಲ್ಲ, ಕೆಲವು ಸದ್ಯಕ್ಕೆ ಕರೆಯೋ ಇಂಟ್ರೆಸ್ಟ್ ಬರಲೇ ಇಲ್ಲ, ಯಾಕಂದ್ರೆ ಪಾಠನೇ ಆಗಿರ್ತೀವಿ ನಾವು. ಟೇಕ್ ಡೌನ್ ಹೋದ ತಕ್ಷಣ ಹಿಂದೆಲ್ಲ ಬಂದಿಲ್ಲ. ಅದು ಪಾಠ ಅಲ್ಲ. ನೋಟ್ಸ್ ಅಲ್ಲ, ನೋಟ್ಸ್ ಕೊಡೋದಿಲ್ಲ. ನೀವು ಬರಿಬೇಕು, ಹಾಗಿರ್ಬೇಕು. ಅವ್ರಿಗೆ ಆ ಥರ ಟ್ರೈನಿಂಗ್. ಅದು ಲೌಕಿಕದಲ್ಲಿ ಅಷ್ಟು ಇದಾಗಿರ್ತಾರೆ, ಇನ್ನು ಅಧ್ಯಾತ್ಮದಲ್ಲಿ ಹೇಗಿರ್ಬೇಕು. ಸ್ಥಾನ ನಿರೋಧ ನಿತ್ಯ. ಅದಕ್ಕೆ ತಪಸ್ಸು ಆಗ್ಬೇಕು. ಪ್ರತಿಯೊಂದು ತಪಸ್ಸು, ಓದೋದು ತಪಸ್ಸು, ಹೇಳೋದು ತಪಸ್ಸು, ಕೇಳೋದು ತಪಸ್ಸು, ಅನುಕೂಲ ಮಾಡೋದು ತಪಸ್ಸು, ಪ್ರತಿಯೊಂದು ತಪಸ್ಸು. ಅದು ಲಿಂಕ್ ಆಗತ್ತಲ್ಲ, ಅದೆಷ್ಟು ತಪಸ್ಸಾಗಬೇಕು. ಎಲ್ಲಿ ಲಿಂಕ್ ಆದ್ರೂ ಜಗಚ್ಚಕ್ರ ನಿಂತ ಸ್ಟಾಪ್ ಆಗಿ ಅಡಿಗೆ ಒಂದು ಬರೀ ಎಲ್ಲ ಕಾರ್ಯಕ್ರಮ ಕ್ಯಾನ್ಸಲ್ ಅಂತೀವಲ್ಲ ಹಾಗೆ. ಸಾವಳು ಬರಲಿಲ್ಲ, ಆಗಲಿಲ್ಲ. ಅಡಿಗೆ ಬರಲಿಲ್ಲ, ಆಗಲಿಲ್ಲ. ಬಡಿಸೋರ್ಲಿಲ್ಲ, ಆಗಲಿಲ್ಲ. ಒಂದೊಂದ್ರಲ್ಲೂ ಆಗಲಿಲ್ಲ. ಇದು ಜಗಚ್ಚಕ್ರ ಅಂದ್ರೆ ಹಾಗೆ ಎಲ್ಲ ಅಪ್ಲೈ ಮಾಡ್ಕೋಬೇಕು. ಏನಾಯ್ತು ಈಗ? ಇಷ್ಟು ಹೇಳಿಬಿಟ್ಟು ಪಿತ್ರೋಪದಿಷ್ಟ ಪುತ್ರ ಪರ್ಪಚ್ಚತಂ ಪುನಃ ಅದೆಲ್ಲ ಆಯ್ತಲ್ಲ. ಅಭೇದ ಜ್ಞಾನಿನಾಂ ದೋಷ ಎಂದು ಕೂಡ ಅಭೇದ ಜ್ಞಾನ, ತತ್ವಮಸಿ ಅನ್ನೋ ಶಬ್ದಕ್ಕೆ ನೀನೇ ಅವನದ್ದು ಅರ್ಥ ಮಾಡೋ ಅಭೇದ ಜ್ಞಾನ ಆಗುತ್ತೆ. ಅದು ಸೂಯಿಸೈಡಲ್ ಅಪ್ರೋಚ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಜ್ಞಾನ ಬರದೆ ಹೋದ್ರೂ ವಾಸಿ. ಕೋಮಾದಲ್ಲಿ ನನಗೆ ಯಾರು ಪನಿಷ್ಮೆಂಟ್ ಕೊಡೋದಿಲ್ಲ. ಅದಕ್ಕೆ ಅವನಿಗೆ ಗೊತ್ತೇ ಇಲ್ಲ ಪಾಪ. ನಾ ಬಂದರೆ ಹೇಳಲೇ ಇಲ್ಲ, ಅವನು ಕೋಮಾದಲ್ಲಿ ಇದ್ದು ಅಂತಾರೆ. ಅದೇ ಉತ್ತರ ಅಲ್ಲೇ ಇದೆಯಲ್ಲ, ಹೇಗೆ ಹೇಳ್ತಾನೆ ಅವನು? ಇದ್ರ ಕೋಮಾದಲ್ಲಿ ಹೇಗಿರ್ತಿದ್ದ? ನಾ ದೊಡ್ಡವನು ಬಂದಿದ್ದೆ ಹೇಳಲಿಲ್ಲ, ಇದು ದಡ್ಡ ಅಂತ ಅರ್ಥ, ದೊಡ್ಡವನಲ್ಲ. ಆದರೆ ವ್ಯಕ್ತಿ ಜ್ಞಾನ ಇದ್ದವನು ಮಾಡಿದ್ರೆ ಹಾಗಾಗಿ. ಗೊತ್ತಾಯ್ತಾ? ಅದಕ್ಕೆ ಅಭೇದ ಜ್ಞಾನ ಬಂಧಕ. ಜ್ಞಾನನೇ ಇಲ್ಲ, ಚಾನ್ಸ್ ಇದೆ, ಮುಂದೆ ಸರಿಯಾಗಿ ತಗೊಳ್ಳೋ ಚಾನ್ಸ್ ಇದೆ. ಅಭೇದ ಜ್ಞಾನ ಆಪೋಸಿಟ್ ಇದೆ. ವೇದ ಜ್ಞಾನ ತಾರಕ. ಅಂದಮೇಲೆ ಇದಕ್ಕೆ ಏನು ಅರ್ಥ ಮಾಡಬಾರ್ದು? ನೀನೇ ಅಂತ ಅರ್ಥ ಮಾಡಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಜೀವನ ವಿಸ್ತಾರವಾಗಿ ಹೇಳ್ತಾರೆ. ನಾಹಂ ವಿಷ್ಣು ನ ಸ್ವತಂತ್ರೋ ರಚ ಪೂರ್ಣ ಗುಣೋಸ್ಮ್ಯಹಂ ಅನ್ಕೋಬೇಕು. ಅದೇ ನಾಹಂಕರ್ತ ಹರಿಕರ್ತಕ್ಕೆ ಎಕ್ಸಾಂಪಲ್ ಇದು. ನಾಹಂಕರ್ತ ಅಂತ ಬಾಯಿ ಹೇಳ್ಕೊಳ್ಳೋದಲ್ಲ. ನಾಹಂ ವಿಷ್ಣು ನ ಸ್ವತಂತ್ರ ರಚ ಪೂರ್ಣ ಗುಣ ಅಸ್ಮಿ ಅಹಂ ಮಮ ಸ್ವಾಮಿ ಹರಿರ್ನಿತ್ಯಂ ತದಂತ್ರ ಪೂರ್ಣ ಸದ್ಗುಣ. ನನ್ನ ಸ್ವಾಮಿ ಹರಿ ಪರಿಪೂರ್ಣ ಸದ್ಗುಣ. ಏವಂ ದಾರ್ಢ್ಯಂ ಶಪಥಂ ಶಪಥವದ್ಯದ ಕುರ್ಯಾದಯಂ ತದಾ. ಏವಂ ದಾರ್ಢ್ಯಂ ಶಪಥಂ ಅವದದ್ಯದಾ ಕುರ್ಯಾದಯಂ ತದಾ. ಈ ರೀತಿ ಶಪಥವನ್ನು ಮಾಡಬೇಕು. ಅದು ದೊಡ್ಡ ಅದು ಶಪಥ ಮಾಡಿ ಹೇಳ್ತಿದ್ದ. ಜೀವನ್ನೇವತ ಕಾಪಿ ಸ್ಯಾತ್. ಯಾವ್ದ? ಅಭೇದ ಜ್ಞಾನಿನಾಂ ದೋಷ ಕೀದೃಶ ಸ್ಯಾದಿತೀರಿತೆ. ಅಭೇದ ಜ್ಞಾನಿಗಳಿಗೆ ಅಭೇದ ಯಾವ ಭೇದ? ಮತ್ತು ಹಾಲು ಫಾರಿಡ್ ಹಾಲಿಗೆ ವ್ಯತ್ಯಾಸ ಗೊತ್ತಿಲ್ಲದ ಹಾಲು ಕೊಡು, ಪಾಲು ಹಾಕುದು ಬಿಟ್ಟ ಸತ್ತೋಗ್ತಾನ ಇಲ್ವೋ? ಏನಂಗೆ ಗೊತ್ತಿದ್ದಿಲ್ಲ ಅಂದ್ರೆ ಹಾಗೆ ಎತ್ಕೊಡು ಅಂತಾರ, ಸತ್ತೋದವನಷ್ಟೇ. ಅಭೇದ ಜ್ಞಾನ. ಹಾಲು ಫಾರಿಡ್ ಹಾಲು ಒಂದೇ ಅಂತ ತಿಳ್ಕೊಂಡಿದ್ರೆ ಸತ್ತೋಗ್ಲಿಲ್ಲ. ಜೀವ ಈಶ್ವರಲ್ಲಿ ಭೇದ ತಿಳ್ಕೊಳ್ಳೋದೆ ಹೋದ್ರೆ, ಅಭೇದ ತಿಳ್ಕೊಂಡ್ರೆ ಅವನೇನಾಗ್ತಾನೆ? ಏನ್ ಗತಿ ಆಗುತ್ತೆ ನೋಡಿ. ಯಸ್ಮಾತ್ ಪರಸ್ವಾನಾಂ ಹರ್ತ ರಾಜ್ಞಾನಿ ಹನ್ಯತೆ. ಇನ್ನೊಬ್ಬರ ಸೊತ್ತನ್ನ ಕದ್ದವನ್ನ ರಾಜ ಹೊಡಿತಾನೆ. ಕಿಮು ರಾಜ್ಞೋ ಅಪಹರ್ತ ಇವ. ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯ. ಯಾರ್ದೋ ವಸ್ತುವನ್ನ ಕದ್ರೆ ರಾಜ ಶಿಕ್ಷೆ ಕೊಡ್ತಾರೆ. ಆ ರಾಜನ ವಸ್ತುವನ್ನ ಕದ್ದು ಬಿಟ್ರೆ ಇದಾಗಿರುತ್ತೆ. ಪೊಲೀಸ್ ಮೇಲಿಂದ ಕಳ್ತಾನ. ಅದಾಗಿರುತ್ತೆ. ಅದಕ್ಕೆ ಅದು ಸಾಧ್ಯ ಇದೆಯಾ ಅಂದ್ರೆ ದೇವರು ಕೂಡ ಯಾವುದು ಸ್ವಾತಂತ್ರ್ಯ. ನಮ್ದು ಅಂತ ಹೇಳ್ಕೊಂಡ್ರೆ ಏನಾಯ್ತು ಅಲ್ಲಿಗೆ? ಕದ್ದಾಗಲಿಲ್ಲ. ಜಾಸ್ತಿ ದಿನ ಸ್ವಾತಂತ್ರ್ಯವ ಕದ್ದ ಕಳ್ಳ ನಾನು ಹಿಡಿದಿದೆ. ಒಂದು ದಾಸರ ಹಾಡಿದೆ, ಅಂತಿಂತ ಕಳ್ಳ ಅಲ್ಲ ನಾನು, ಇನ್ನು ಸ್ವಾತಂತ್ರ್ಯವನ್ನು ಕದ್ದ ಕಳ್ಳ ನಾನು. ಅಹಂಕರ್ತ ಅಂತ ಹೇಳಬಾರ್ದು.
ಗೊತ್ತಿದೆ ಎಲ್ಲ ಮಾಡಿ ನಂಬರ್ 1 ಆಗಿದ್ರು ಕೂಡ ನಾನು ಗೆದ್ದೆ ಅಂತ ಹೇಳ್ಬಾರ್ದು. ಟೀಮ್ ವರ್ಕ್ ಇದ್ದಾಗ ನಾವು ಟೀಮ್ ವರ್ಕ್ ಅಷ್ಟೇ. ಅದು ಚೆನ್ನಾಗಿ ಆಡಿದೆ ಅದನ್ನ ಹೇಳ್ಬೋದೇ ಹೊರತು ನಾನೇ ಮಾಡಿದೆ ಅಂತ ಹೇಳ್ಬಾರ್ದು. ನಮ್ಮಲ್ಲಿ ಟೀಮ್ ವರ್ಕ್ 11 ಇಂದ್ರಿಯಗಳಿದೆ, ಟೀಮ್ ವರ್ಕ್ ಅದು ಗೊತ್ತಾಯ್ತಾ. ನಾವಂತ ಹೇಳಾಗಿಲ್ಲೇ ಇಲ್ಲ. ಸರ್ವೇಷಾಂ ಶಾಸ್ತ್ರ ಯದ್ ಬ್ರಹ್ಮ ತತ್ ಸ್ವರೂಪತೆಯ ಸ್ಮರನ್. ರಾಜನಿಗೆ 2 ಇದೆ, ತಿಳುವಳಿಕೆ ಇದೆ, ಜ್ಞಾನ ಇದೆ, ಶಿಕ್ಷೆ ಕೊಡೋ ಶಕ್ತಿ ಇದೆ. ಉಳಿದವರೇ ಸಾರಿ ಅನ್ಬೋದು, ರಾಜ ಹೊಡೆದು ಬಿಡ್ತಾನೆ. ದೇವರು 2 ಆಗಿದ್ದಾನೆ. ಈಗ ಸ್ವತಂತ್ರನಾದ್ರಿಂದ ಅಪರಾಧಿಯನ್ನು ಗುರುತಿಸ್ತಾನೆ, ಹೊಡಿತಾನೆ, ಏನ್ ಶಿಕ್ಷೆ ಕೊಟ್ಟರು ಹಿಡಿತಾನೆ. ಇನ್ನೊಬ್ರು ಹೇಳ್ತೇನೆ ಅಂತ ಹೇಳೋದಿಲ್ಲ. ಪೊಲೀಸರು ಕರಿತೇವೆ ಅಂತ ನಾವು ಹೇಳ್ತೇವೆ, ಪೊಲೀಸರು ಕರಿತೇವೆ ಅಂತಾರ ಏನನ್ಬೇಕು, ನಾನೇ ಆಕ್ಷನ್ ತಗೋತೀನಿ ಅಂತ. ದೇರ್ಫೋರ್ ಹಾಗಿರ್ಬೇಕು. ಸದೈವ ಬ್ರಹ್ಮಸ್ತೇನೋ ನಿಹನ್ಯೇತ ತಮಸ್ಯಂಧೇ ಸದೈವ. ಕತ್ಲ ಕೋಣೆಯಲ್ಲಿ ಹಾಕ್ತಾರೆ. ದೋಷ ಈ ಅಜ್ಞಾನ. ಇವತ್ತು ನೋಡಿ ಪ್ರಧಾನಮಂತ್ರಿ ಯಾರು ಬೈದಿದ್ದಕ್ಕೆ ಮೊನ್ನೆ 3 ವರ್ಷ ಶಿಕ್ಷೆ ಕೊಟ್ಟಿದ್ದಾರೆ. 3 ವರ್ಷ ಗೊತ್ತಾಯ್ತಾ. ಇಲ್ಲಿ ಅಂಧಂತಮ ಸಾರಿ ಆಶ್ಚರ್ಯ ಏನು, ಅನಂತ ಗುಣ ತಾನೆ ದೇವರಿಗಿರೋದು. ಅಂಧಂತಮ ನ್ಯಾಚುರಲ್ ವಿಷಯ. ಕೆಲವಕ್ಕೆ ಕ್ಷಮೆ ಕೇಳಿದ್ರು ಬಿಡಲ್ಲ, ಇವಂದು ಯಾಕೆ ಕೇಳ್ತಾರೆ. ಕೆಲವಕ್ಕೆ ಕ್ಷಮೆ ಕೇಳಿದ್ರೆ ಬಿಟ್ಟು ಬಿಡ್ತಾರೆ, ಇಂಥದಕ್ಕೆಲ್ಲ ಕ್ಷಮೆ ಕೇಳಿದ್ರೆ ಬಿಡೋದಿಲ್ಲ. ವಿಷ್ಣು ಹಸ್ತೋ ನಿಹನ್ಯ ಬ್ರಹ್ಮಸ್ತೇನೋ ನಿಹನ್ಯೇತ ತಮಸ್ಯಂಧೇ ಸದೈವಹಿ ದೋಷಾ ಹಿ ಅಜ್ಞಾನಪೂರ್ವಾಸ್ತು ಬದ್ಧ್ವಾ ಪುರುಷ ಮೀಸಿತು ವಿಷ್ಣೋರ್ ಹರ್ತೇತಿ ಬಾದಂತೆ ಚ ಅಭಿಮಾನ ಕೃತಾಸ್ತು. ನಾವು ಏನೋ ಯೋಚನೆ ಮಾಡಿದ್ದೇವೆ, ಯಮದೂತರು ಕರ್ಕೊಂಡು ಹೋಗ್ತಾರೆ, ನಮ್ಮ ಸ್ವಾಮಿನೇ ನಾನು ಕರ್ಕೊಂಡಿದ್ದಾನೆ, ಅವನು ದೊಡ್ಡ ಶಿಕ್ಷೆ ಆಗೋದಿಲ್ಲ. ಈಗ ಎಲ್ಲ ಅಪರಾಧ ನೋಡೋದ್ರ ಜೊತೆಗೆ ಈ ಅಪರಾಧ ನೋಡೋದು. ಈ ಅಪರಾಧ ಮಾಡಿಲ್ಲ ಅಂತ ಹೇಳೋದು ಪರ್ಯ ಪಕ್ಷ ಅಲ್ಲಿದೆ. ನೀವು ದೊಡ್ಡವರು ಒಪ್ಕೊಂಡಾಗ ಶಿಕ್ಷೆಗೆ ಸಹಜವಾಗಿ ಏನಾಗುತ್ತೆ, ಶಿಕ್ಷೆ ಅದು ಕನ್ಸಿಡರೇಷನ್ ಸಿಕ್ಬಿಡತ್ತೆ. ಕ್ಷಮೆ ಕೇಳೋದಕ್ಕೆ ಅರ್ಹತೆನೂ ಬರೋದು. ಅಥವಾ ವಿಚಾರಯಂತೆ ನಮ್ ದೇವತಾ ಹರಿಣಾ ಸಹ ನಾಹಂ ವಿಷ್ಣು ಅಸ್ವತಂತ್ರೋ ನಿಜಪೂರ್ಣ ಗುಣೋಸ್ಮ್ಯಹಂ ಮಮ ಸ್ವಾಮಿ ಹರಿರ್ನಿತ್ಯಂ ಸ್ವತಂತ್ರ ನಿತ್ಯಂ ಮೋಕ್ಷೇಪಿ. ಸೇರಿಸ್ಕೋಬೇಕಾದ್ರೆ ಸ್ವತಂತ್ರ ಪೂರ್ಣ ಸದ್ಗುಣ ಏವಂ ದಾರ್ಢ್ಯಂ ಶಪಥವತ್ ಯದಾ ಕುರ್ಯಾದಯಂ ತದಾ. ಶಪಥ ಮಾಡ್ಕೋಬೇಕು ಅಂತ ಹೇಳ್ತಾರೆ, ಗೊತ್ತಾಯ್ತಾ. ಅದಕ್ಕೆ ದಾಸ ಶಪಥ ಮಾಡಿ ಹೇಳ್ತಾರೆ. ದೇವರು ದೊಡ್ಡವನು ಶಪಥ ಮಾಡಿ ಹೇಳ್ಬೇಕೆ ಹೊರತು ಐ ಥಿಂಕ್ ಹಾಗೆಲ್ಲ ಹೇಳ್ಬಾರ್ದು. ಜೀವನ್ನೇವ ನತಾಪಿ ಸ್ಯಾತ್ ಅನಂತಾನಂದ ಭೋಗತಃ. ನಿದ್ರೆ ಜೀವನದಲ್ಲಿ ಆಮೇಲೆಲ್ಲ ಎಷ್ಟು ಸ್ವಾರಸ್ಯ ಇದೆ ನೋಡಿ. ನಾನು ಕಳತನ ಮಾಡಿಲ್ಲ ಅಂತ ಮಾಡಿಲ್ಲ ಹೇಳಿಲ್ಲ, ಏನ್ ಮಾಡಿದ ಹೇಳಿದ, ಸುಖವಾಗಿರ್ತಾರೆ. ಹೌದಾ ಬಿಟ್ಬಿಟ್ಟು ಟೆಸ್ಟ್ ಮಾಡಿದ್ರು ಅಲ್ಲ ಅಂತ ಪೂರ್ವಾಯ್ತು, ಕಳಿಸ್ಬಿಟ್ರು. ಅವನಿಗೆ ಹಿಡ್ಕೊಂಬಂದು ಹೇಳಿದೆ, ನೀನು ಬುದ್ಧಿ ಇಲ್ಲ ಯಾಕೆ ತಂದೆ, ಅವನು ಹೋಗ ಕಳಿಸ್ಬಿಡ್ತಾನೆ. ಅದಕ್ಕೆ ಆನಂದ ಭೋಗತಃ. ಯಾರಿಂತ ತಪ್ಪು ನಾವು ಮಾಡಿಲ್ಲ, ಅಹಂಕರ್ತ ಅಂತ ಕರ್ಕೊಂಡಿಲ್ಲ, ಇದಮ್ಮಮ್ಮ ಅಂತ ಕರ್ಕೊಂಡಿಲ್ಲ, ಅವರಿಗೆ ಇಲ್ಲೂ ಆನಂದ ಅಲ್ಲೂ ಆನಂದ. ಅರ್ಥ ಆಯ್ತಾ. ಈಗ ಇನ್ನೊಬ್ಬರ ಕೆಲಸ ಮಾಡ್ತೀವಲ್ಲ, ಕೆಲಸ ಆದವನಿಗೆ ಆನಂದ ಅಷ್ಟೇ ಅಲ್ಲ, ಮಾಡೋದವನಿಗೆ ಭಾರಿ ಆನಂದ. ಆ ಕೆಲಸ ಮಾಡಿಕೊಟ್ಟೆ, ಯಾವ ಕೆಲಸ ಇಟ್ಕೊಂಡಿದ್ರು ಆ ಕೆಲಸ ಮಾಡಿದ್ದೀನಿ ನನಗೆ, ಏನಾಗುತ್ತೆ ಅವನಿಗೆ ಖುಷಿ ಆಗುತ್ತೆ, ಅವನಿಗೆ ಆನಂದ ಆಗುತ್ತೆ. ನಾನು ನಂಬಿದ್ದ ಕೆಲಸ ಆಯ್ತು. ಇದು ಹನುಮಂತ ದೇವರು ಕೊಟ್ಟರು, ನೀನು ಒಬ್ಬರೇ ಸವಾರ್ಥ ಚೂರಾವಣಿ ತಗೊಂಡು ಕೊಟ್ಟರು. ಉಳಿದವ್ರು ಬರ್ತಾರೆ ಪಾಪ, ಆಗೋದಿಲ್ಲ, ನೀನು ಅದೇ ನಾನು ನಂಬಿಕೆ ಉಳಿಸ್ಕೊಳ್ಳೋದು ಕೂಡ ದೊಡ್ಡ ವ್ರತ ಅದು. ನಂಬಿಕೆ ಇಟ್ಟಿದ್ದಾರೆ, ಕೈ ಬಿಡ್ಲಿಕ್ಕೆ ಆಗೋದಿಲ್ಲ, ಮಾಡೇ ಮಾಡುತ್ತೆ. ಇವತ್ತು ಅಡಿಗೆವರೆಲ್ಲ ಅನ್ಕೊಳ್ಳೋದ್ರ ಗತಿ ಏನಾಗ್ತದೆ ಯೋಚನೆ ಮಾಡಿ. ಸಮಾರಂಭ ಬರದೇ ಹೋಗ್ಬಿಟ್ರೆ ಏನ್ ಗತಿ ಏನಾಗ್ಬೇಕು. ವಿಜಯಾಸಕರ ಆಗಿತ್ತಂತೆ, ಅಡಿಯವನ್ ಬರ್ಲಿಲ್ಲ ಪಾಪ, ಏನೋ ಬಂದ್ಬಿಡ್ತು, ಬರ್ಲಿಲ್ಲ. ಅವರು ಮಂಗಳ ಇಟ್ಕೊಂಡಿದ್ರು, ಕಲ್ಲೂರು ಸುಬ್ಬಣ್ಣಾಚಾರ್ಯ ಸುಧಾ ಮಂಗಳ ಇಟ್ಕೊಂಡಿದ್ರು. ಅಲ್ಲಿ ಮಂಡಿಗೆ ಮಾಡ್ಬೇಕಂತ ಭಾರಿ ವಿಶೇಷ. ಆ ಕಡೆಗೆಲ್ಲ ಇವತ್ತಿಗೂ ಮಂಡಿಗೆ ಊಟ ಅಂತ ಹೇಳಿದ್ರೆ ಅದು ಬ್ರಹ್ಮದೇವರ ಅಭಿಮಾನಿ, ಬ್ರಹ್ಮದೇವ ಅದಕ್ಕೆ. ಅದರಿಂದ ಅದನ್ನ ಮಾಡಿದ್ರೇನೆ ಭಾರಿ ರಾಜಭಕ್ಷ ಅಂತ. ರಾಜಭಕ್ಷ ಬಂದಿಲ್ಲ, ಏನ್ ಮಾಡ್ಬೇಕಾಗ ಗಾಬರಿ ಆಗ್ಬಿಟ್ರೆ. ಇವ್ರು ಹೋಗಿದ್ರು ಅಲ್ಲಿ ಪಾಪ, ಹೋದವ್ರೆ ನಾ ಅಡಿಗೆ ಮಾಡಕ್ ಬರುತ್ತೆ ಮಾಡ್ತೀನಿ ಅಂತ ಹೇಳಿ. ಇವ್ರಿಗೂ ಭಾರಿ ಖುಷಿ ಆಯ್ತು, ಅಡಿಗೆ ಸುಬ್ಬಣ್ಣ ಖುಷಿ ಆಯ್ತು, ಅವ್ರಿಗೂ ಖುಷಿ ಆಯ್ತು. ಸ್ವಲ್ಪ ಹೊತ್ತಾಗಿದೆ ಬಂದು ಕುತ್ಕೊಬಿಟ್ರು, ಪಾಠ ಕೇಳಕ್ ಕುತ್ಕೊಬಿಟ್ಟು. ಅವ್ರಿಗೆ ಸಿಟ್ಟು, ಅಡಿಗೆ ಮಾಡೋದು ಕುತ್ಕೊಬಿಟ್ಟ ಬಂದ್ಬಿಟ್ಟು. ಅಡಿಗೆ ಬಂದಿಲ್ಲ ಅಂತಿದ್ರೆ ಅಡಿಗೆ ಇಲ್ಲಿ ಕೂತಾರಲ್ಲ, ಅಲ್ಲೇ ಅಡಿಗೆ ಬಂದು ಅನ್ಬೇಕು, ಇಲ್ಲೇ ಕೂತ್ಬಿಟ್ರು ಅಂತ ಹೇಳಿ. ಏನು ಮಾಡಾಗಿಲ್ಲ. ಇಲ್ಲ ಆಯ್ತು ಅಂತ, ಅಡಿಗೆ ಎಲ್ಲ ಆಗಿದೆ, ಯೋಚನೆ ಮಾಡಬೇಡಿ ಅಂತ. ಅಷ್ಟೇ, ಇಷ್ಟು ಬೇಗ ಹೇಗೆ ಮಾಡಿದ್ರು ಆಯ್ತು ಅಂತ ಹೇಳಕ್ ಹೋದ್ರು. ಆಗ ಅವ್ರಿಗೆ ಇಷ್ಟ ಆದ್ರೂ ಅವಾಗ್ಲೇ ಇವ್ರ ಮೇಲೆ, ಇವ್ರ ಬಗ್ಗೆ ಕೇಳದೇ ಇಲ್ಲ, ಸಾಕಷ್ಟು ಕೇಳಿದ್ರು ಅವರು ಎಲ್ಲ. ಏನ್ ದಾಸರು ಅಂತ ಹೇಳಿದ್ರು, ನೆಗ್ಲೆಕ್ಟ್ ಮಾಡಿದ್ರು. ಆಗೇನಾಯ್ತು, ಆಗ ಸುಧಾ ಯಾವುದೋ ಪ್ರಶ್ನೆ ಬಂದಾಗ ಹೊರಡು, ಇವರು ಅದನ್ನ ಹೇಳಿ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಅವ್ರಿಗೆ ಭಾರಿ ಸಿಟ್ಟು ಹೋಗ್ಬಿಡ್ತು. ಈ ಸುಧಾ ಬಿಟ್ಟು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರು, ಇವ್ರು ಕೇಳಿದ್ ನಾನು ಹೇಳ್ಬೇಕಾ ಅಂತ ಹೇಳಿ. ಆಶ್ಚರ್ಯ ಆಗ್ಬಿಟ್ರೆ ಗೊತ್ತಿದ್ದಿಲ್ಲ ತಮಾಷೆ, ಹೇಳೋದೆಲ್ಲ ಪುತ್ರ ಗೊತ್ತೂ ಇರಲಿಲ್ಲ ಅವ್ರಿಗೆ. ಸುಮ್ಮನೆ ಇದ್ರಲ್ಲ. ಯಾರೋ ಒಬ್ಬ ನಾನು ಬಂದ ಹೋಗೋರು,
ಕರೆದ್ರು ಅಂತ ಕೂತ್ಕೊ ಕೈ ಹಿಡ್ಕೊಂಡ್ರು. ಅದು ಪ್ರಶ್ನೆ ಕೇಳ್ತಾರೆ ಆಚೆ ಉತ್ತರ ಕೊಡೋದಕ್ಕೆ. ಉತ್ತರ ಕೊಡ್ತಾರೆ. ಆಗ ಶಾಕ್ ಆಯ್ತು ಅವ್ರಿಗೆ. ಮುಟ್ಟಿದ್ದಕ್ಕೆ ಇವು ವೈರಲ್ ಕರೆಂಟ್ ಪಾಸ್ ಆಗೋದಿಲ್ವಾ, ಅವ್ರು ಏನು ಕೆಲಸಕ್ಕೆ ಬಾರದು, ಇಂಡಿವಿಜುವಲ್ ಮ್ಯಾಗ್ನೆಟಿಸಮ್ ಅಂತ ಕರೀತಾರೆ. ಅವ್ರಿಗೆ ಆಗ ಎದ್ದು ಬಂದು ನಮಸ್ಕಾರ ಮಾಡಿಬಿಟ್ಟು ಅವ್ರ ಶಿಷ್ಯರಾಗಿ ಅವರೇ ಬರ್ತಿದ್ರು ಸ್ಮರಿಸಿ ಬದುಕಿರೋ ದಿವ್ಯ ಚರಣೆ. ಅದರ ಅನುಭವದ್ದೇ ಮಾಡಿಕೊಂಡ್ರು ನಾನು ಎಷ್ಟು ದೊಡ್ಡವರು ಇರ್ತಾರೆ ಅಂತ. ಅದಕ್ಕೆ ಇದನ್ನು ಒಬ್ಬ ಭಗವದ್ಭಕ್ತರಿಗೆ ಮಾಡಿದ್ದಕ್ಕೆ ಹೇಗಾಗೋದಾದ್ರೆ ದೇವರಿಗೆ ಮಾಡಿದ್ರೆ ಹೇಗಿರ್ತದೆ ಅಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡು ಎಲ್ಲಾ ಕಥೆನೂ ದೇವರಿಗೆ ಎಂಡ್ ಮಾಡ್ಕೊಂಡು ಸದಾ ತೇಭ್ಯೋ ಗೋಚಯಿತ್ವ ಬಿಡುಗಡೆ ಮಾಡಿಬಿಟ್ಟು ಮಾಡಿ ಕಳಿಸಿಕೊಟ್ಟು ಕೊಂಡಾಡ್ತಾನೆ. ಯಾರು ತಪ್ಪು ಹೇಳಿದ್ನಲ್ಲ ಅವ್ನು ಹೊಡೆದಾಗ್ತಾನೆ. ಶ್ರುತಿ ಸಖೀಯಂ ಕುರುತೆ ವಿಷ್ಣು ಅನ್ಯಥಾ ತೈ ಸಹ ಪ್ರಭು ಸಮಸ್ಯಂಧೇ ಪಾತಯತಿ ಮಹಾಕಾರಾಗೃಹೋಪಮೆ. ಅಂತಿದ್ದಲ್ಲ ಕಾರಾಗಿ ಶಿಕ್ಷೆ ನಿಮಗೆ ಅರ್ಥ ಆಗಲಿಕ್ಕೋಸ್ಕರ ಹೇಳ್ತಾರೆ. ಜೈಲಿಗೆ ಹಾಕ್ತಾರಲ್ಲ ಹಾಗೆ ಅಂತ ಹೇಳಿ ಅಲ್ಲದ ವಸ್ತು ಜೈಲಿಗೆ ಹಾಕಿದ್ರೆ ಹಾಗೋ ಹಾಗೆ ಜೀವಾಜ್ ಮತ್ತೆ ವಾಪಸ್ ಬಿಡೋದಿಲ್ಲ ಅವನು. ಉಪಮೆ ಅಂತ ಕರೆದು ಮಹಾಕಾರಾಗೃಹೋಪಮೆ. ಮಹಾನ್ ದೇವಾ ಪಾತಯತಿ ಹಸ್ತಚ್ಛೇದಾದಿ ಸಂಹಿತೆ. ಅವನು ಏನ್ ಮಾಡಿ ಕಳ್ತನ ಮಾಡಿದ್ದು ಹೋದಲ್ಲ ಕೈ ಕತ್ತರಿಸ್ತಾರೆ. ಹಿಂದೆಲ್ಲ ಆಗಿರ್ತಿತ್ತು. ಆ ಶಂಕರಿಕರ ಕಥೆಯಲ್ಲಿ ಬರ್ತದಾಗ ದಿಕ್ಕಿದ್ರು ತಿಂದಿರ್ತಾರಲ್ಲ, ಹೋಗು ರಾಜರ ಹತ್ರ ಹೋಗು ಚಿಪ್ಸ ರಾಜರ ಹತ್ರ ಹೋಗ್ತಾರೆ. ಹೀಗಾಯ್ತು ಅಣ್ಣನ ಪರವಾಗಿಲ್ಲ ಅಂತ. ಪರವಾಗಿಲ್ಲ, ನೀನು ರಾಜ, ನೀನು ಶಿಕ್ಷೆ ಕೇಳಕ್ ಬಂದಿಲ್ಲ, ನಾನು ಶಿಕ್ಷೆ ಕೇಳಕ್ ಬಂದಿದ್ದೆ, ನಂಗೆ ಶಿಕ್ಷೆ ಕೊಡ್ಬೇಕು, ಕಳ್ತನ ಮಾಡಿದ್ದೀನಿ ನಾನು. ಅದು ಸುಮ್ಮನೆ ಶಿಕ್ಷೆ ಕೊಡಬೇಡ, ಏನೋ ಟೋಕನ್ ಫಂಕ್ಷನ್ ಕೊಡಬೇಡ. ನಮ್ಮ ಅಣ್ಣ ಹೇಳಿದ್ದಾರೆ ಅದು ಕಳ್ಳತನ ಮಾಡಿದವನು ಏನು ಶಿಕ್ಷೆನೋ ಅದೇ ಶಿಕ್ಷೆನೇ ಕೊಡಬೇಕು. ರಾಜ ಹೇಳಿದ ಆಯ್ತು, ನಾನು ಬೇಡ ಅಂತೀನಿ, ಕೇಳೋದಿಲ್ಲ, ಹಾಗೆ ಮಾಡ್ತೀನಿ. ಎರಡು ಕೈ ಕತ್ತರಿಸ್ಬೇಕು ಅಂತ ಹೇಳಿದ. ಕಿತ್ಕೊಂಡು ಎರಡು ಕೈ ತಿಂದಿರಲ್ಲ, ಎರಡು ಕೈ ಕತ್ತರಿಸ್ಬೇಕು. ಎಷ್ಟರ ಕೈ ಕತ್ತರಿಸ್ಬೇಕು ಅಂತ ಈಗ ಅಂತ ಕಾಲ ಇದೆ. ಆಯ್ತು, ಕೈ ಹಿಡಿದು ಹೋಗ್ಬಿಟ್ರು, ಕಟ್ ಮಾಡೇ ಬಿಟ್ಟು ಎರಡು ಕೈ. ಖುಷಿ ಅವರಿಗೆ. ಈಗ ಅಣ್ಣ ಹತ್ರ ಓಡ್ತಾರೆ ಮತ್ತೆ, ಅಣ್ಣ ನೋಡು ನೀನು ಶಿಕ್ಷೆ ಅನುಭವಿಸ್ಬಿಟ್ಟೆ, ಅದಕ್ಕೆ ಕತ್ತರಿಸ್ಬಿಟ್ಟಿದ್ರು. ನೋಡಿದ್ರು, ಸ್ನಾನ ಮಾಡ್ಕೊಂಡ್ಬಂದೆ, ರಕ್ತ ಸುರಿತಾ ಇದೆ ಪಾಪ. ಮುಳುಗಿದ್ರು, ಎದ್ರು ಎದ್ದು ಬಿಟ್ಟು ಅಭ್ಯಾಸ, ನಿತ್ಯ ಕೊಡೋದು ಅಭ್ಯಾಸ, ತಡ್ಪಡ್ಕೊಳ್ಳೋದು ಇದೆಯಲ್ಲ, ತಡ್ಕೊಂಡು ಹೋಗ್ತು ಎರಡು ಕೈ ಫುಲ್ ಬಂದ್ಬಿಟ್ಟಿದೆ, ವಾಪಸ್ ನಾರ್ಮಲ್ ಆಗಿಬಿಟ್ಟಿದೆ. ಖುಷಿ ಆಯ್ತು, ಓಡ್ತಾ ಹೋದ್ರು ಮತ್ತೆ. ಅಣ್ಣ ಅಣ್ಣ ಕೈ ಬಂದ್ಬಿಟ್ಟು, ಕೈ ಬಂತಲ್ಲ, ನನ್ನ ಪುಣ್ಯ ಕೊಟ್ಟು ಕೈ ಭರಿಸ್ತೇ ಅಂತ. ನನ್ನ ಪುಣ್ಯ ಕೊಟ್ಟು ಸರಿ, ಹರಿಹರಸ್ ಯಾರೋ ದುಡ್ಡು ಕೊಟ್ಬಿಡ್ತಾರಲ್ಲ, ಹಾಗಾಗಿ ಇದೆಲ್ಲ ನೀವೇ ಯಾಕೆ ಮಾಡಲಿಲ್ಲ? ಇಲ್ಲ, ಶಿಕ್ಷೆ ಕೊಡೋದು ನನ್ನ ಕೆಲಸ ಅಲ್ಲ, ರಾಜ ಕೊಡಬೇಕು. ಇದು ಸಾಧಾರಣ. ನಾವು ಹೊಡೆಯಕ್ಕೆ ಹೋಗಬಾರ್ದು, ಪೊಲೀಸರಿಗೆ ಹೊಡೆಸ್ಬೇಕು, ನಾವು ಹೊಡೆದ್ರೆ ಅಪರಾಧ ಆಗ್ತದೆ, ಗೊತ್ತಾಯ್ತಾ? ಇದು ಸಾಧಾರಣ ಎಕ್ಸ್ಪ್ರೆಷನ್ ಅದು. ಆಗ ಅವ್ರು ಹೇಳ್ತಾರೆ, ಅವರು ಇಬ್ಬರು ಸ್ಮೃತಿ ಬರೀತಾರೆ, ಶಂಕ ಸ್ಮೃತಿ, ಲಿಖಿತ ಸ್ಮೃತಿ, ಧರ್ಮಶಾಸ್ತ್ರಕಾರರು. ಅಷ್ಟು ರೈಟ್ ಇದೆ. ಅದಕ್ಕೆ ಕೈ ಕತ್ತರಿಸ್ತಾರೆ. ತಥೋ ಅಧರೇವ ತದ್ಯೋಗ್ಯಂ ದೃಢಾಭೇದಂ ಅಧೋಪಮೇ. ಅಭೇದ ಗಟ್ಟಿ ಮಾಡಿದಷ್ಟು ಕೂಡ ಸಮಸ್ಯೆನ ಸೃಷ್ಟಿ ಜಾಸ್ತಿ ಆಗ್ತಾವೆ. ತಸ್ಮಾದ್ ಆಚಾರ್ಯತೋ ಜ್ಞಾತ್ವ ಇಷ್ಟೋರ್ ಭೇದೇನ ಪೂರ್ಣತ. ಅದು ಆಚಾರ್ಯನ ತಿಳ್ಕೋಬೇಕು. ಇಲ್ಲತ್ತು ಭದ್ರಾಚಾರ್ಯನೇ ತಿಳ್ಕೋಬೇಕು, ಯಾರು ಭೇದ ಹೇಳಿಲ್ವಲ್ಲ. ಇಷ್ಟೋರ್ ಭೇದೇನ ಪೂರ್ಣತ ಉಪಾಸೀತ ತಥೋ ಮುಕ್ತಿಂ ಯಾದ್ಯ ನಾಸ್ತ್ಯತ್ರ ಸಂಶಯ. ಮುಕ್ತಿ ಹೋಗೇ ಹೋಗ್ತಾರೆ, ಸಂಶಯ. ಅದು ಶಿಕ್ಷೆ ಹಾಗೆ ಆಗತ್ತೆ, ಸಂಶಯ ಇಲ್ಲ. ಮುಕ್ತಿ ಹಾಗೆ ಆಗುತ್ತೆ, ಇದು ಸಂಶಯ ಇಲ್ಲ. ಎರಡು ಅಶ್ಯೂರ್ಡ್. ಮುಕ್ತಿ ತಪಸ್ಸು, ಭಕ್ತಿಯಿಂದ ಮುಕ್ತಿ, ದೇಶದಿಂದ ತಪಸ್ಸಾದ್ರಿಂದ ಮಾಡಕೂಡದು. ಅಲ್ಲಿಗೆ ನಾಳೆ ಬಂದಿರುವ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ